ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಿಂಪಲಾಗಿ ಮಾಡಲಿ ಅಥವಾ ಫುಲ್ ಗ್ರ್ಯಾಂಡಾಗಿ ಮಾಡಲಿ ಕೆಲಸಕ್ಕೆ ಏನೂ ಬರ ಇರಲ್ಲ. ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಕೊನೆಯಲ್ಲಿ ಉಳಿದಿದ್ದು ದೇವ್ರ ಮನೆ, ಅದನ್ನು ಕೂಡ ನೀಟಾಗಿ ನಿಧಾನವಾಗಿ ಅದನ್ನು ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ದೇವರಿಗೆ ರೆಡಿ ಮಾಡೋಣ ಅಂತ ಹಿಂದಿನ ದಿನವೇ ನೈಟ್ ರೆಡಿ ಮಾಡ್ತಾಯಿದ್ವಿ. ಅದಕ್ಕೆ ರೆಡಿ ಮಾಡ್ಕೊಡೋದಕ್ಕೆ ಬಂದಿದ್ದು ನವೀನಣ್ಣ ಅಂತ ಹೇಳಿಬಿಟ್ಟು, ಇವರು ಶ್ರೀನಗರದಲ್ಲಿ ಪಟ್ಟಲಮ್ಮನ ದೇವಸ್ಥಾನದ ಪೂಜಾರಪ್ಪ. ಓಕೆನಾ, ಇವರು ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಸ್ಯಾರಿನ ಡ್ರಾಪ್ ಮಾಡಿಕೊಡ್ತಾರೆ. ನೀವು ಯಾವ ರೀತಿಯ ದೇವಿ ರೂಪದಲ್ಲಿ ಬೇಕು ಅಂತಂದ್ರೂ ಕೂಡ ಅವರು ಉಡಿಸಿಕೊಡ್ತಾರೆ. ಓಕೆನಾ, ಸೊ ನಮ್ಮನೆಯಲ್ಲೂ ಆಲ್ಮೋಸ್ಟ್ 3 ಇಯರ್ಸಿಂದ ಅವರೇ ಬಂದು ಸೀರೆನ ಉಡಿಸ್ತಾ ಇರೋದು ದೇವರಿಗೆ. ಫುಲ್ ಸೀರೆ ಎಲ್ಲ ಉಡಿಸಿ ಅವರು ಒಂದು ಕಡೆ ದೇವರಿಗೆ ರೆಡಿ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ನನ್ನ ತಂಗಿ ಹೂವನ್ನ ಕಟ್ತಾಯಿದ್ರು. ಸೊ ಇದೇ ರೀತಿ ಹೋಲ್ ನೈಟ್ ಹೋಯ್ತು ಅಂತಲೇ ಹೇಳ್ಬೋದು. ಫುಲ್ ಅಂದರೆ ಫುಲ್ ಟಯರ್ಡ್ ಎಲ್ಲರಿಗೂ, ಬಿಕಾಸ್ ಎಲ್ಲರೂ ಮಲ್ಕೊಂಡಿದ್ದು ಲೇಟೇನೆ. ಅವತ್ತು ಸ್ಯಾರಿ ಅಂತೂ ಸಖತ್ತಾಗಿ ಉಡಿಸ್ಕೊಟ್ರು. ನೀವು ಏನಾದರೂ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾಯಿದ್ದು ನಿಮಗೇನಾದರೂ ಸ್ಯಾರಿ ಉಡಿಸ್ಬೇಕು ಅಂತಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ, ತುಂಬ ಚೆನ್ನಾಗಿಯೂ ಸ್ಯಾರಿ ಡ್ರಾಪಿಂಗ್ನ ಮಾಡಿಕೊಡ್ತಾರೆ. ನೀವೇ ನೋಡ್ಬೋದು ಎಂಡಲ್ಲಿ ನಮಗೆ ದೇವರನ್ನ ಯಾವ ರೀತಿ ಅಲಂಕಾರ ಮಾಡಿಕೊಟ್ಟಿದ್ರು ಅಂತ ಹೇಳಿ. ಇನ್ನೊಂದು ಕಡೆ ನನ್ನ ತಂಗಿ ಹೂವನ್ನ ಕಟ್ತಿದ್ದಾಳೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪೂರ್ತಿ ಹೂವು ಲೂಸೇ ತೊಗೊಬಂದಿದ್ರು, ಯಾವುದೂ ಕಟ್ಟಿರೋದು ತೊಗೊಬಂದಿರಲಿಲ್ಲ. ಒಂದು ಕಡೆ ಅವಳು ಮಲ್ಲಿಗೆ ಹೂವನ್ನ ಕಟ್ಟುತ್ತಾ ಇದ್ಲು. ಅವಳು ಕಟ್ಟಿನೂ ಇನ್ನೂ ತುಂಬ ಹೂವುಗಳು ಮಿಕ್ಕಿತ್ತು. ಆ ಡ್ಯೂಟಿ ನೆಕ್ಸ್ಟ್ ನನಗೇನೆ ಬಿತ್ತು. ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಹೇಳಿ ನಾನಿಲ್ಲಿ ಕಾಯಿ ಬರ್ಫಿ ಹಾಗೆ ರವೆ ಉಂಡೆನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ದೇವರಿಗೆ ಆ್ಯಕ್ಚುಲಿ ರವೆ ಉಂಡೆ ಮತ್ತು ಕಾಯಿ ಬರ್ಫಿ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೆ. ಕಾಯಿ ಬರ್ಫಿ ಯಾವಾಗಲೂ ಮಾಡ್ತಾ ಇರ್ತೀನಿ, ಬಟ್ ರವೆ ಉಂಡೆ ನಾನು ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಬಂದಿತ್ತು, ನನಗೂ ತುಂಬಾ ಇಷ್ಟ ಆಯಿತು. ಬಟ್ ಉಂಡೆ ಸ್ವಲ್ಪ ಚಿಕ್ಕದಾಗಿಯೇ ಕಟ್ಟಿದ್ದೆ ನಾನು. ನನಗೆ ಅಷ್ಟು ಗೊತ್ತಾಗಲಿಲ್ಲ ಎಷ್ಟು ದಪ್ಪ ಕಟ್ಟಬೇಕದು ಅಂತೇಳಿ, ಬಿಕಾಸ್ ಒಬ್ಬೊಬ್ಬರ ಮನೆ ಒಂದೊಂದು ಸೈಜಲ್ಲಿ ಕಟ್ಟುತ್ತಾರೆ. ಸೊ ನಾನೊಂದು ಮೀಡಿಯಮ್ ಸೈಜಲ್ಲೇ ಕಟ್ಟಿದ್ದೆ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ಈಸಿ ಇದೆ ರವೆ ಉಂಡೆ ಮಾಡೋದು ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ನಾನು ಯೂಟ್ಯೂಬ್ ನೋಡ್ಕೊಂಡೇ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕಾಯಿ ಬಫಿ ಯಾವಾಗಲೂ ಮಾಡ್ತಾಯಿದ್ದೆ, ಬಟ್ ಅದೇ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು. ಓಕೆನಾ, ಅಷ್ಟು ಗಟ್ಟಿ ಇರಲಿಲ್ಲ, ಸಾಫ್ಟಾಗಿತ್ತು. ಸ್ವಲ್ಪ ಮುರಿದ್ರೆ ಬೇಗ ಮುರಿದೋಗೋ ಅಷ್ಟು ಆಗಿಬಿಟ್ಟಿತ್ತು. ಸೊ ಇವೆರಡನ್ನು ಮಾಡೋ ಅಷ್ಟರಲ್ಲಿ ನನ್ನ ಕಿಚನ್ ಕಂಪ್ಲೀಟ್ ಮೆಸ್ ಅಂದರೆ ಮೆಸ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವರಿಗೆ ನೈವೇದ್ಯದ ಎತ್ತಿಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದೆಲ್ಲ ಕ್ಲೀನ್ ಮಾಡಿದಾದಮೇಲೆ ನನ್ನ ತಂಗಿ ಇನ್ನೂ ಕಟ್ಟಿ ಉಳಿಸಿರೋ ಹೂವುಗಳಿತ್ತಲ್ಲ ಅದನ್ನೆಲ್ಲದನ್ನು ನೆಕ್ಸ್ಟ್ ನನಗೆ ಬಿತ್ತು. ಈ ಹೂವು ಎಲ್ಲ ಕಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ನೈಟ್ 8:30 ಎಲ್ಲ ಆಗೋಗಿತ್ತು. ಸೊ ಆವಾಗ ಇನ್ನೂ ಸಾಮಾನು ತರೋದಕ್ಕೆ ಸ್ವಲ್ಪ ಇನ್ನೂ ಸಾಮಾನುಗಳು ಬ್ಯಾಲೆನ್ಸ್ ಇದೆ ಅಂತೇಳಿ ಬ್ಯಾಗ್ನ ತೊಗೊಂಡು ಹೊರಟೆ ಮಾರ್ಕೆಟ್ ಕಡೆ. ಸೊ ಎಸ್, ಅಲ್ಲಿ ಹೋದರೆ ರೋಡಂತೂ ಫುಲ್ ಜಾಮ್ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ಯಾರನ್ನೇ ನೋಡಿದ್ರು ಆ ಬಾಳೆಗೊನೆ ಇಟ್ಕೊಂಡು ಹೋಗೋರೆ, ಮೀನ್ಸ್ ಬಾಳೆ ಇದ್ದು ದೇವ್ರದ್ದು ಆ ಕಡೆ ಈ ಕಡೆ ಬರುತ್ತಲ್ಲ ಅದು. ಆ್ಯಂಡ್ ಎಲ್ಲವುದು ಎಷ್ಟು ರೇಟ್ ಇದೆ ಅಂತಂದರೆ, ಬರೀ ಮಾವಿನ ಸೊಪ್ಪು ಚಿಕ್ಕ ಕಟ್ಟು, ಓಕೆನಾ, ಅದೇ 50 ರೂಪಾಯಿ. ಆ್ಯಂಡ್ ಬಾಳೆಗೊನೆಯೂ ಅಷ್ಟೇ ಮಾತೇ ಆಡ್ಸಂಗಿಲ್ಲ, 80 ರೂಪಾಯಿ, 50 ರೂಪಾಯಿ, 100 ರೂಪೀಸ್. ಅವು ಇಲ್ದಿರಾನೂ ಹಬ್ಬ ಮಾಡೋಕ್ಕಾಗಲ್ಲ. ಸೊ ಬಾರ್ಗಿನ್ ಅಂತೂ ಈ ಟೈಮಲ್ಲಿ ಮಾಡೋದಕ್ಕೆ ಆಗಲ್ಲ. ಬೇಕಿದ್ರೆ ತೊಗೊಳ್ಳಿಲ್ಲ ಅಂದರೆ ಹೋಗ್ತಾಯಿರಿ ಅಂತ ಅಲ್ಲೇ ಮುಖದ ಮೇಲೆ ಹೇಳಿಬಿಡ್ತಾರೆ. ಸೊ ಬಾರ್ಗಿನ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ ಹಬ್ಬದ ಟೈಮ್ಗಳಲ್ಲಿ. ಸೊ ನಾನು ಬೇಕಾಗಿರೋ ಒಂದಷ್ಟು ಸಾಮಾನುಗಳನ್ನ ತೊಗೊಂಡು ಬಂದೆ. ಸೊ ನನಗಂತೂ ರೋಡ್ ನೋಡಿದಾಗ ಹಬ್ಬ ಮನೇಲೆಲ್ಲ ರೋಡಲ್ಲೇ ಅಂತ ಅನಿಸ್ಬಿಡ್ತು. ಎಷ್ಟು ಜಾಮ್, ಮತ್ತು ಎಲ್ಲ ಅಂಗಡಿ, ಒಂದು ಫ್ರೂಟ್ಸ್ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಕಡೆ ಎಷ್ಟು ಜನ ಅಂದರೆ ಯಾರಾದರೂ ಏನಾದರೂ ಒಂದು ಹಬ್ಬಕ್ಕೆ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ವ್ಯಾಪಾರ ಮಾಡೋರಿಗಂತೂ ನೆಕ್ಸ್ಟ್ ಲೆವೆಲ್ ವ್ಯಾಪಾರ ಆಗಿರುತ್ತೆ ಈ ಹಬ್ಬ ಸೀಸನ್ಗಳಲ್ಲಿ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ತೊಗೊಂಡು ಬಂದರು. ಮಾರ್ನಿಂಗ್ ದೇವರಿಗೆ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೆ. ಆ ಪುಳಿಯೋಗರೆ ಪ್ಯಾಕೆಟೇ ಮರ್ತ್ಬಿಟ್ಟು ಬಂದೆ. ಮತ್ತೆ ಮೂರಿಗೆ ಹೋದೆ. ನಂದಂತೂ ಬರೀ ಇದೇ ಆಗಿದೆ ಇಡೀ ದಿನ. ಅಲ್ಲಿ ಏನಂದರೆ ಪುಳಿಯೋಗರೆ ಪ್ಯಾಕೆಟ್ ತೊಗೊಳೋಕ್ಕೆ ಪಲಾವ್ ಪ್ಯಾಕೆಟ್ ತೊಗೊಂಡ್ಬಿಟ್ಟಿದೆ. ಬಿಕಾಸ್ ಸೇಮ್ ಇದೆ, ಪುಳಿಯೋಗರೆ ಪಲಾವ್ ಎರಡು ಒಂದೇ ಥರ ಅನಿಸುತ್ತೆ ಅಂತ. ಆಮೇಲೆ ರೈಸ್ ಯಾಕೋ ಡಿಫ್ರೆಂಟಾಗಿ ಕಾಣ್ತಾ ಇದೆಯಲ್ಲ ಅಂತ ನೋಡಿದ್ರೆ ಪಲಾವ್. ಆಮೇಲೆ ಮತ್ತೆ ಪುಳಿಯೋಗರೆ ಪ್ಯಾಕೆಟ್ನ ತೊಗೊಂಡು ಬಂದು
ಇನ್ನು ಮನೇಲಿ ನನಗೋಸ್ಕರ ಒಂದಷ್ಟು ಕೆಲಸಗಳು ವೆಯ್ಟ್ ಮಾಡ್ತಿತ್ತಲ್ಲ, ಸೊ ಆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೋರೆಲ್ಲ ಒರೆಸಿ, ಆಮೇಲೆ ಹೊಸ್ಲು ಮೀನ್ಸ್ ಮೇನ್ ಡೋರ್ ಮತ್ತು ದೇವ್ರ ಬಾಗಿಲಿಗೆಲ್ಲ ಒಂದು ಚಿಕ್ಕದಾಗೆ ರಂಗೋಲಿಗಳನ್ನ ಹಾಕಿದ್ದೆ. ಈ ರಂಗೋಲಿ ಹಾಕೋದಕ್ಕೆ ಒಂದು 3-4 ಸಲ ಒರೆಸಿ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನು ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಮನೆ ಒರೆಸಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಈ ಸ್ಯಾರಿ ಯಾವುದು ಅಂತ. ಗೊತ್ತಿಲ್ಲ ಅಂದರೆ ಹೇಳಿಬಿಡ್ತೀನಿ. ಇದು ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದಂಥ ಸ್ಯಾರಿ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಪ್ರತಿಯೊಬ್ಬರು ಹೇಳೋರು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ನಮ್ಮನೆ ವರಮಹಾಲಕ್ಷ್ಮಿನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ. ಆ ದೇವರಿಗೆ ಮುಖವಾಡ ಆಗಿರ್ಬೋದು, ಈ ಅಲಂಕಾರ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಅವರೇ ಮಾಡಿಕೊಟ್ಟಿರೋದು. ನವೀನಣ್ಣ ಅಂತ ಏನು ಹೇಳಿದ್ನಲ್ಲ ಅವರೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗಂತೂ ನಮ್ಮನೇಲಂತೂ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ಲಕ್ಷ್ಮೀ ಹಬ್ಬ ಅಂದರೆ ಎಲ್ರಿಗೂ ಅರ್ಶಿನ ಕುಂಕುಮಕ್ಕೆ ಹೋಗೋದು ಎಲ್ಲರ ಮನೆಗೂ, ಆ್ಯಂಡ್ ಎಲ್ಲರನ್ನೂ ಕರೆಯೋದು. ಫುಲ್ ಸಂಜೆವರೆಗೂ ಇದೇ ಕೆಲಸ ಆಗಿಬಿಟ್ಟಿತ್ತು ನಮ್ಮ ಮನೇಲಂತೂ. ಸೊ ಬೆಳಿಗ್ಗೆನೇ ಅಡುಗೆ ಕೆಲಸನೂ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಒಬ್ಬಿಟ್ಟು, ಹಾಗೆ ಒಬ್ಬಿಟ್ಟು ಸಾಂಬಾರು, ಅನ್ನ ಮತ್ತು ಏನು ಹೇಳ್ತಾರೆ ಕಡಲೆಕಾಳ್ದು ಗೊಜ್ಜು, ಅದು ಪ್ರತಿಯೊಂದು ಆಗಿತ್ತು ಆಲ್ರೆಡಿ. ಸೊ ಇನ್ನೇನೇ ಇದ್ದರೂ ಅರ್ಶಿನ ಕುಂಕುಮಕ್ಕೆ ಹೋಗೋದು ಬರೋದು, 50 ಸಲ ಲಕ್ಷ್ಮಿನ ನೋಡೋದು, ನಾನು ಕನ್ನಡಿ ಮುಂದೆ ನಿಲ್ಲೋದು, ಬರೀ ಇಷ್ಟೇ ಆಗಿತ್ತು ಒಳ್ಳೆ. ಬಟ್ ನನಗೆ ಈ ಸಲ ಲಕ್ಷ್ಮಿ ತುಂಬ ಇಷ್ಟ ಆಯಿತು. ಫೇಸ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ತುಂಬ ಸ್ಮೈಲಿಯಾಗಿ ಫೀಲ್ ಆಗ್ತಾಯಿತ್ತು ಲಕ್ಷ್ಮಿ. ಸೊ ತುಂಬ ಖುಷಿ ಆಯಿತು ಲಕ್ಷ್ಮಿನ ನೋಡಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಆ್ಯಂಡ್ ನಮ್ಮನೆ ವರಮಹಾಲಕ್ಷ್ಮಿ ಹೀಗೆ ಕಾಣ್ತಾಯಿದ್ರು. Sinking in, I know this feels right. Catching a craze, love moving through me like a wildfire, like a wildfire. Hey, I'm never the same. ಸೊ ಎಸ್, ಇದಾಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಹೋಪ್ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಚೆಂದ ಆಗಿರುತ್ತೆ ಅಂತ ಅಂದ್ಕೊತೀನಿ. ಚೆನ್ನಾಗಿರಲಿ, ನೆಕ್ಸ್ಟ್ ವೀಕ್ ಮಾಡೋರಿಗೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಲೈಕು ಶೇರು ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ನ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.